ಹೇ ಹಾಯ್ ವೆಲ್ಕಮ್ ಬ್ಯಾಕ್. ಆಕ್ಚುಲಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಹೊರನಾಡಿ ಟೆಂಪಲ್ಗೆ ಬರ್ಬೇಕಾಗಿರೋ ನಾವು ಕಳಸ ಟೆಂಪಲ್ ಅಲ್ಲಿ ಇಳ್ಕೊಂಡ್ವಿ ಪೂಜೆ ಮಾಡ್ಬೇಕಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅಲ್ಲಿ ಪೂಜೆ ಸಿಗ್ಲಿಲ್ಲ. ಅಲ್ಲಿಗೆ ನಂದು ಲಾಸ್ಟ್ ವಿಡಿಯೋ ಸ್ಟಾಪ್ ಆಗಿತ್ತು. ಆಕ್ಚುಲಿ ಏನಂತ ಹೇಳಿದ್ರೆ ನಾನು ಪರ್ಸನಲಿ ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನನಗೆ ನನ್ನ ವಿಡಿಯೋಸ್ 5-6 ಮಿನಿಟ್ಸ್ಗಿನ ಜಾಸ್ತಿ ಹೋಗ್ಬಾರ್ದು. ಸೊ ನಾನು ಅಷ್ಟನ್ನು ಪ್ರಿಫರ್ ಮಾಡೋದು, ಅದಕ್ಕಿಂತ ಜಾಸ್ತಿ ನನಗೆ ಇರಿಟೇಟ್ ಆಗುತ್ತೆ. ಸೊ ಏನೇ ಕಂಟೆಂಟ್ ಇದ್ರು ಏನೇ ಒಳ್ಳೆ ವಿಡಿಯೋ ಮಾಡಿದ್ರು ನಾನು ಅದನ್ನ ಕಟ್ ಮಾಡಿ 5 or 6 ಮಿನಿಟ್ಸ್ಗೆ ತಂದಿಡ್ತೀನಿ ನಾನು. ಸೊ ಅದೊಂದು ವಿಯರ್ಡ್ನೆಸ್ ಇದೆ ನನಗೆ. ಸೊ ಅದರಿಂದಾಗಿ ನಾನು ಆ ವಿಡಿಯೋನಲ್ಲಿ ಸ್ಟಾಪ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಈಗ ಹೊರನಾಡಿ ಟೆಂಪಲ್ ಹೋಗ್ತಾ ಇದ್ವಿ. ನೀವು ನಮ್ಮ ಜೊತೆ ಬನ್ನಿ. ಇವಾಗ ನಾವು ಎಂಟ್ರಿ ಆಗ್ತಾ ಇದೀವಿ. ನಾನು ಆಕ್ಚುಲಿ ವಿಡಿಯೋ ಶೂಟ್ ಮಾಡಿ ಆಲ್ರೆಡಿ 1 year ಆಗ್ತಾ ಬಂತು. ಎಡಿಟ್ ಮಾಡಿರ್ಲಿಲ್ಲ, ಹಾಗೆ ಇತ್ತು. ಸೊ ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ. ಬಟ್ ಎಡಿಟ್ ಮಾಡ್ಬೇಕಾದ್ರೆ ವಿಡಿಯೋ ನೋಡ್ಬೇಕಾದ್ರೆ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಂದ್ರೆ ಅಂತ ಅನಿಸ್ತು. ಸೊ ಈ ವಿಡಿಯೋನ ನಮ್ಮೂರವ್ರು ಬಿಟ್ಟು ಬೇರೆ ಯಾರಾದ್ರೂ ನೋಡ್ತಾ ಇದ್ರೆ, ಅಂದ್ರೆ ಬ್ಯಾಂಗ್ಳೂರು ಬೇರೆ ಸಿಟೀಸ್ ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ನೀವು ನಿಜವಾಗ್ಲೂ ನಮ್ಮೂರಿಗೆ ಒಂದ್ಸಲ ಬರ್ಬೇಕು, ಅಲ್ಲೆಲ್ಲ ಸುತ್ತಾಡ್ಬೇಕು. ಎಸ್ಪೆಷಲಿ ಆ ಗ್ರೀನರಿ, ನಮ್ ವೆದರ್ ಅದೆಲ್ಲ ನೀವು ಎಂಜಾಯ್ ಮಾಡ್ಬೇಕು. ಸೊ ಬಂದಾಯ್ತು ನಾವು ಹೊರನಾಡಿಗೆ. ಇವಾಗ ಕಾಲು ತೊಳ್ಕೊಂಡು ಒಳಗಡೆ ದೇವರನ್ನ ನೋಡ್ಲಿಕ್ಕೆ ಹೋಗೋಣ. ನೀವು ಅಷ್ಟೇ ಕಾಲು ತೊಳ್ಕೊಂಡು ಯಾರೆಲ್ಲ ಹೊರನಾಡಿಗೆ ಬಂದಿಲ್ವಾ ಬನ್ನಿ ನನ್ನ ಜೊತೆ. ನಾನು ನಿಮ್ಗೆ ನಮ್ಮ ದೇವಸ್ಥಾನ ಸುತ್ತಾಡಿಸಿ ತೋರಿಸ್ತೀನಿ. ಮುಂದೆ ರಪ ಅಂತ ಹೋಗ್ತಿರೋದು ಒಂದಿಬ್ರು ಸಿಸ್ಟರ್ಸ್, ಆಯ್ತಾ, ಯಂಗರ್ ಒನ್ಸ್. ನಾನು ಈ ವಿಡಿಯೋ ನೋಡ್ಬೇಕಾದ್ರೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಿದ್ದೀನಿ ಇವ್ರು ಏನಕ್ಕೆ ಈ ತರ ನಡ್ಕೊಂಡು ಹೋಗ್ತಿದೆ ಅಂದ್ರೆ, ಯಾಕಂತ ಹೇಳಿದ್ರೆ ಅಲ್ಲಿ ಆ ಪಿಂಕ್ ಡ್ರೆಸ್ ಹಾಕೊಂಡಿರೋಳಿಗೆ ಅರ್ಜೆಂಟ್ ಆಗಿ ಎಲ್ಲ ಮುಗಿಸಿ ಬೇಗ ಮನೆಗೆ ಹೋಗ್ಬೇಕಾಗಿತ್ತು. ಫಸ್ಟೇ ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕಳಸದಲ್ಲಿ. ಅದಕ್ಕೆ ಬೇಗ ನೋಡಿ ಹೋಗುವಂತ ಆ ತರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಬ್ರು. ನಾವು ದೇವ್ರ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಆಕ್ಚುಲಿ ಇದ್ರೊಳಗಡೆ ಯಾವುದೇ ಕಾರಣಕ್ಕೂ ಫೋನಲ್ಲಿ ವಿಡಿಯೋ ಫೋಟೋಸ್ ಶೂಟ್ ಮಾಡ್ಲಿಕ್ಕಿಲ್ಲ. ಸಪೋಸ್ ಅವ್ರು ನೋಡಿದ್ರೆ ಫೋನ್ ತಗೊಂಡು ಹೋಗ್ತಾರೆ. ಲೇಟ್ ಹಾಕೊಳಕ ಒಂದು ಫಿಕ್ಸ್ ಒಂದು ಮಂಗಳಾರತಿ ಅನ್ನೋದು ಗೊತ್ತಾವರ ಅನ್ಸೋಣಮ್ಮ. ಬಟ್ ನಾನು ಬ್ರೈಟ್ನೆಸ್ ಎಲ್ಲ ಕಮ್ಮಿ ಮಾಡಿ ಕದ್ದಿ ಮುಚ್ಚಿ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಅದು ತಪ್ಪು, ಯಾರು ಮಾಡಬೇಡಿ. ಸೊ ಅದಕ್ಕೆ ಕ್ಷಮೆ ಇರಲಿ. ಯಾಕಂದ್ರೆ ನಮ್ಮ ಊರಿನ ದೇವಸ್ಥಾನದಲ್ಲಿರೋ ರೂಲ್ಸ್ಗಳಿಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಆಮೇಲೆ ಹೊರಗಡೆ ಬಂದಿರೋರು ಅಂತ ಫಾಲೋ ಮಾಡ್ತಾರೆ. ಅದಕ್ಕಾಗಿ ಅಂತೂ ಇಂತೂ ಕಷ್ಟಪಟ್ಟು ಕದ್ದಿ ಮುಚ್ಚಿ ನಾನು ದೇವ್ರನ್ನ ಕ್ಯಾಪ್ಚರ್ ಮಾಡಿದೆ. ಮಾಡೋಕ್ಕಾಗಲ್ವೇನೋ ತಂದ್ಕೊಂಡೆ, ಬಟ್ ಪರವಾಗಿಲ್ಲ ಮಾಡಿದೆ. 1 ಸೆಕೆಂಡ್ ಆದ್ರೂ ನನಗೆ ಕ್ಯಾಪ್ಚರ್ ಆಯ್ತು. ಮೂಲ ಪಿಂಗಾರ ದಿವಾಡು ಓಪನ್ ಮಲ್ತಿದ್ದೀರಿ, ಪೂರ ಓಪನ್ ಮಲ್ದಿತ್ತು. ಬಿಚ್ಚದಿಲ್ಲಮ್ಮ ಹೊಲ್ತುಲಕ್ಕೆ ಪೂರ ಓಪನ್ ಮಲ್ದಿತ್ತೀವಿ. ಮೂಲ ಎಡ್ಡೆ ಬನ್ಸೆ ಮೂಲ ಎಡ್ಡೆ ಬನ್ಸೆ ಈಡಬ್ಬಡ್ ಆಯ್ತಲ್ಲ ಎಂಚೆ ಪಾಡದರ್ತೂಲೆ ಅಲ್ಲ ಆಂಡ್ ಓಪನ್ ಅಯ್ಯ ಬುಡ್ಪಲ್ ಪಾಡಮ್ಮ ಬುಡ್ಪಲ್ ಪಾಡ್ದರು. ಬರ್ಪಿ ವರ್ಷ ಡಬಲ್ ಮೂಟಕ ಮುಂಚೆ ಅವಡು ఒకసారి దాని ఇన్ఫర్మేషన్ ఏం పంపించారు మంచి ఇంట్లో కొనుక్కొచ్చారా తీరకున్నవారు కవర్ చూసుకోవచ్చు.
ಇವಾಗ ಯಾವ ತರ ಅಂತ ಹೇಳಿದ್ರೆ ಮುಂಚಿನ ತರ ಅಲ್ಲ. ಮುಂಚೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡೋದಂದ್ರೆ ನಮ್ಗೆ ಒಂದು ಮನಸ್ಸಿಗೆ ತೃಪ್ತಿ ಆಗ್ತಿತ್ತು. ನಮ್ಮ ಕೈಯಿಂದ ತಗೊಂಡು ಕಾಯಿ ಹೊಡೆದು ಅದನ್ನ ಪೂಜೆ ಮಾಡಿ ಕುಂಕುಮ ಹಾಕಿ ವಾಪಸ್ ಕೈ ಕೊಡ್ತಾ ಇದ್ರು. ಇವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೆ ಹೋದ್ರೆ ಅದೇ ತರ ಇರುತ್ತೆ. ಬಟ್ ಈ ತರ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ನೀವು ಪೂಜೆ ಮಾಡೋದೇ ಒಂಥರ ವೇಸ್ಟ್ ಅನ್ನೋ ತರ. ಅಂದ್ರೆ ಕಾಯಿ ವಿಡಿಯೋದಲ್ಲಿ ನೋಡಿದ್ರಲ್ಲ, ಕಾಯಿ ಒಂದ್ ಕಡೆ ಇಟ್ವಿ, ಕರ್ಪೂರ ಒಂದ್ ಕಡೆ ಇಟ್ವಿ, ಅಗರಬತ್ತಿ ಒಂದ್ ಕಡೆ ಇಟ್ವಿ, ಹೂ ಒಂದ್ ಕಡೆ ಹಾಕಿದ್ವಿ. ಅದು ದೇವ್ರ ಹತ್ರ ಹೋಗೋದೇ ಇಲ್ಲ ಅಂತ ಅನ್ಸ್ತದೇನೋ, ನನಗೆ ಗೊತ್ತಿಲ್ಲ. ಸೊ ಒಟ್ಟು ಮನಸ್ಸಿಗೆ ತೃಪ್ತಿ ಅಂತ ಅನ್ಸಲ್ಲ. ಆಮೇಲೆ ಮುಗಿದ್ಮೇಲೆ ಟೋಕನ್ ತಗೊಂಡೋಗಿ ಪ್ರಸಾದ ತಗೊಳ್ಳೋದು. ಸೊ ಅವ್ರು ನಮ್ಮಮ್ಮ ಮತ್ತೆ ನನ್ನ ಸಿಸ್ಟರ್ಸ್ ಅವ್ರು ಸಹ ಅಲ್ಲಿ ಪ್ರಸಾದ ತಗೊಳಕ್ ಹೋದ್ರು. ಬಟ್ ನಾನು ಸ್ವಲ್ಪ ಹೊರಗಡೆ ತೋರ್ಸೋಣ ಅಂತ ನಾನು ಹೊರಗಡೆ ಬಂದೆ. ವೇಸ್ಟ್ ಮಾಡ್ಕೊಡ್ತೀವಿ ಇದನ್ನ ಮದುವೆ ಪಡೆದ ಅಮ್ಮ ತಿನ್ನೋದು ಸ್ವಲ್ಪ ಯಾರೆಲ್ಲ ಹೊರನಾಡಿಗೆ ಬಂದಿದ್ದೀರಾ ಅಂದರೆ ಬೇರೆ ಊರುಗಳಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ನಮ್ಮ ಊರು ನೋಡಿ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ. ಇವ್ರು ಅಂತೆಲ್ಲ ಗುಜರೆಲ್ಲ ತಗೊಳ್ತಿದ್ದಾರೆ. ಮೇಲೆ ಇವ್ರು ತಗೊಳ್ತಿರ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.